ಮಹಾದೇವಿ ಮಹಾದೇವಿ. ನಮ್ಮ ಆಟದ ಮೇಷ್ಟ್ರನ್ನ ನೀವೆಷ್ಟೇ ಬೇಡ್ಕೊಂಡ್ರು ಇವಳನ್ನ ಸೇರಿಸ್ಕೊಳ್ಳಲ್ಲ. ನಾನು ವ್ಯವಸ್ಥಾಪಕರ ಹತ್ರ ಮಾತಾಡಿದ್ದೀನಿ. ಅವರು ಈ ಪಂದ್ಯದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ಕಂದ ಹೆದರ್ಕೋಬೇಡ, ನಿನ್ನಿಂದ ಆಗುತ್ತೆ. ಓಡಮ್ಮ. ಕಿರಣ್ ಮೈಗೆ ಓಡಕ್ಕೆ ಆಗ್ತಿಲ್ಲ, ಸೋತೋಗ್ತಾಳೋ ಏನೋ. ಆ ಮಗು ನೋಡ್ತಾ ಇದ್ರೆ ಕರುಳು ಚುರುಕ್ ಅಂತ ಇದ್ದಾರೆ. ಎಷ್ಟೊತ್ತಮ್ಮ ಬರೋದು? ಈಗಾಗಲೇ ಮೊಕದ್ದಮೆ ಶುರುವಾಗಿರುತ್ತೋ ಏನು? ಸರ್ ತಗೊಳ್ಳಿ ದುಡ್ಡು. ಇಲ್ಲಮ್ಮ, ನೀವು ಬರೋದೇ ಇಲ್ವೇನೋ ಅಂದ್ಕೊಂಡು ನಿಮ್ಮ ಮೊಕದ್ದಮೆನ ರದ್ದು ಮಾಡಿ ಬೇರೆ ಮೊಕದ್ದಮೆನ ನಡ್ಸೋಕೆ ಹೋಗ್ತಾ ಇದ್ದೀನಿ. ನಿಮ್ಮ ಪರ ವಾದ ಮಾಡಲಿಕ್ಕೆ ಯಾರಾದರೂ ವಕೀಲರು ಬಂದಿದ್ದಾರಾ? ನನ್ನ ಪರವಾಗಿ ವಾದ ಮಾಡೋಕ್ಕೆ ಅಮ್ಮನವರೇ ಬರಬೇಕು. ದೇವರೇ ಬಂದು ವಾದ ಮಾಡಿ ಆರೋಪಿನ ಉಳಿಸಿರೋ ಉಲ್ಲೇಖನೇ ಇಲ್ಲ ಇತಿಹಾಸದಲ್ಲಿ. ಬಂಗಾರಿ ಪರ ನಾನ್ ವಕಾಲತ್ ನಡೆಸ್ತೀನಿ. ಇಲ್ಲಿವರೆಗೂ ಸಂಹಾರ ಆಗಿರೋರು ಸಮಾಜಕ್ಕೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡಿರೋ ವ್ಯಕ್ತಿಗಳೇ. ನೋಡಿ ಉಮಾಮಹೇಶ್ವರಿ ಅವರೇ, ಅಂಥವ್ರನ್ನ ಕಾನೂನಿನ ಪ್ರಕಾರ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯ ಇದೆ. ಯಾರು ತಾವೇ ದೇವ್ರ ವೇಷ ಹಾಕೊಂಡು ಇನ್ನೊಬ್ಬರನ್ನ ಕೊಲ್ಲುವಂತ ಹಕ್ಕಿಲ್ಲ. ಚೇಳು 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 ಚೇಳು. ಮುಂದೆ ಯಾರ್ರೀ ಸಾಕ್ಷಿ? ಮಾಜಿ ಪೊಲೀಸ್ ಅಧಿಕಾರಿ ರಶ್ಮಿ ಅವ್ರನ್ನ ಕರೆಸಬೇಕು. ಮೇಡಮ್, ನಿಮ್ಮನ್ನ ಅಮ್ನೋರ್ ಹೆಸರಿನಲ್ಲಿ ಕೊಲೆ ಮಾಡ್ತಾ ಇರೋ ಬಂಗಾರಿನ ಹಿಡಿಬೇಕು ಅಂತ ಇಲಾಖೆಯವರು ನೇಮಿಸಿದ್ರು, ಹೌದು ಅಲ್ವಾ? ಕ್ಷಮಿಸಿ ವಕೀಲ್ರೆ, ಬಂಗಾರಿ ಅವ್ರನ್ನ ಹಿಡಿಯೋದಕ್ಕಲ್ಲ, ಅಮ್ನೋರ್ ವೇಷದಲ್ಲಿ ಯಾರು ಕೊಲೆಗಳನ್ನ ಮಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಇಲಾಖೆ ನನ್ನನ್ನು ನೇಮಿಸಿದ್ದು. ಆಯಿತು, ಹಾಗೆ ಅನ್ಕೊಳ್ಳೋಣ. ನಂತರ ನಿಮ್ಮ ತನಿಖಾ ವರದಿಯಲ್ಲಿ ಬಂಗಾರಿ ಮೇಲೆ ಅನುಮಾನ ಶುರುವಾಯಿತು ಅಂತ ಇದೆ, ಹೌದಲ್ವಾ? ಹೌದು. ಆಮೇಲೆ ಅವರೇ ಅಮ್ನೋರ್ ಹೆಸರಿನಲ್ಲಿ ಕೊಲೆಗಳನ್ನು ಮಾಡ್ತಾರೆ ಅಂತ ನಿಮಗೆ ಖಚಿತ ಆಯಿತು. ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ತಾವು ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರಿ. ಅವರ ಬೆರಳಚ್ಚಿನ ಗುರುತುಗಳನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರಿ. ನೀವು ಕಷ್ಟದಲ್ಲಿ ಇರೋ ಹಾಗೆ ನಾಟಕ ಮಾಡಿದ್ರಿ. ಆಗ ನಿಮ್ಮನ್ನ ಅಮ್ನೋರ್ ವೇಷದಲ್ಲಿ ಬಂದು ಬಂಗಾರಿ ಕಾಪಾಡ್ದ ಅಲ್ವಾ? ಆಗ್ಲೂ ಬಂಗಾರಿ ಅವರೇ ಈ ಕೊಲೆಗಳನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಮಹಾಸ್ವಾಮಿಗಳೇ. ಕಲ್ಯಾಣಿನೇ ಈ ಕೊಲೆಗಳನ್ನೆಲ್ಲ ಮಾಡಿದ್ದು ಅಂತ ಸಾಕ್ಷಿ ಮತ್ತೆ ನನ್ನ ತನಿಖೆಗಳು ಕರ್ಕೊಂಡು ಹೋಯ್ತು. ಆಮೇಲೆ ನೀವು ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರಿ ಅಲ್ವಾ? ಹೌದು. ಅಲ್ಲಿ ನಿಮಗೆ ಈ ಬಂಗಾರಿನೇ ಕೊಲೆಗಾರ ಅಂತ ಖಚಿತ ಆಯಿತು, ಹೌದು ತಾನೇ? ಅದು ಅವನೇ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ನೀವ್ಯಾಕೆ ಅವನನ್ನು ಬಂಧಿಸ್ತಿಲ್ಲ? ಈಗ ಯಾಕೆ ನೀವು ಅವನನ್ನು ಬಚಾವ್ ಮಾಡೋದಕ್ಕೆ ಬಡಬಾರ್ದು ಪಾಡು ಪಡ್ತಾ ಇದ್ದೀರಿ? ಅದು ಸತ್ಯ ಏನು ಅಂತ ಗೊತ್ತಾಯ್ತು, ಅದಕ್ಕೆ. ಏನು ಸತ್ಯ ಗೊತ್ತಾಯ್ತು? ನೀವು ಬಂಗಾರಿನ ಪ್ರೀತಿಸಿದಿರಿ ಅನ್ನೋ ಸತ್ಯನಾ? ಅಪ್ಪ, ಬೆಟ್ಟದಷ್ಟು ಕಷ್ಟ ಅಮ್ಮನವ್ರ ದಯದಿಂದ ಎಲ್ಲ ಕಳೀತು ಕಣೋ. ಹೌದು ಅಜ್ಜಿ, ಅಮ್ಮನವ್ರ ದಯದಿಂದ ಎಲ್ಲ ಕಳೀತು. ನನಗಂತೂ ಖುಷಿ ಆಯ್ತು. ಅಪ್ಪನ ಜೈಲಿನ ಬೀಳ್ಸ್ಕೊಂಡ್ ಬಂದಿದ್ದು ನಂಗೆ ಇನ್ನೂ ಖುಷಿ ಆಯ್ತು. ಸದ್ಯ ಸರಿಯಾದ ಸಮಯಕ್ಕೆ ಆ ವಕೀಲರು ಸಿಕ್ಕಿದ್ರು. ಎಷ್ಟು ಚೆನ್ನಾಗಿ ವಾದ ಮಾಡಿದ್ರಲ್ವ ಅವರು. ಅವ್ರು ಹೇಳ್ತಿದ್ದು ಒಂದೊಂದು ಪಾಯಿಂಟಿಗೂ ಅಲ್ಲಿ ಜನರಿಗೆ ಉತ್ತರ ಕೊಡೋಕ್ಕಾಗದೆ ತಡಬಡಿಸ್ತಿದ್ರು. ಹೌದು, ಅವ್ರು ನಮ್ಮ ಹತ್ರ ದುಡ್ಡು ತಗೊಳ್ಳಿಲ್ಲ. ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನ್ಯಾಯಾಲಯ ಮುಗಿದ್ಮೇಲೆ ತಿರುಗಿ ನೋಡಿದ್ರೆ ಅವರೆಲ್ಲ ಪತ್ತೆನೇ ಇಲ್ಲ. ಅವ್ರಿಗೆ ಧನ್ಯವಾದ ತಿಳಿಸೋಣ, ಕೃತಜ್ಞತೆ ಹೇಳೋಣ ಅಂದ್ರೆ ಅವ್ರು ಎಲ್ಲಿ ಹೋದ್ರೂ ಗೊತ್ತೇ ಆಗ್ಲಿಲ್ಲ ಕಣೋ.
ಏನ್ರಪ್ಪ ನೀವೆಲ್ಲ ನಮ್ಮ ಬಂಗಾರಿ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಕ್ಕೆ ನೀವೆಲ್ಲ ಸ್ವಾಗತ ಕೋರಕ್ಕೆ ಬಂದು ಸ್ವಾಗತ ಕೋರಕ್ಕೆಲ್ಲ ಬಂದಿರೋದು, ನಿಮ್ಮನ್ನ ಊರೊಳಗಡೆ ಬಿಟ್ಕೊಳ್ದೆ ಹಂಗೆ ವಾಪಸ್ ಕಳ್ಸಕ್ ಬಂದಿರೋದು. ಯಾಕ್ರಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ತಾನೇ ನಮ್ಮ ಬಂಗಾರಿ ನಿರಪರಾಧಿ ಅಂತ ಬಿಡುಗಡೆ ಆಗಿ ಬಂದಿದ್ದಾನೆ. ಅವನಿಗೆ ನೀವೆಲ್ಲ ಸ್ವಾಗತ ಕೋರದನ್ ಬಿಟ್ಟು ಈ ರೀತಿ ನಮಗೆ ಶಿಕ್ಷೆ ಕೊಡೋದಕ್ಕೆ ಬಂದಿದ್ದೀರಲ್ಲ. ಯಾಕಂದ್ರೆ ಇವನು ಅಮ್ಮನವ್ರ ತ್ರಿಶೂಲನ ಬಳಸ್ಕೊಂಡು ಕೊಲೆ ಮಾಡಿದಾನೆ. ಅದು ನಮ್ಮ ಇಡೀ ಊರಿಗೆ ಕೆಟ್ಟ ಹೆಸರು ತಂದಿದೆ. ಅದಕ್ಕೆ ಇಂಥವ್ರು ನಮ್ಮ ಊರಲ್ಲೇ ಇರಬಾರ್ದು ಅಂತ ನಾವು ಊರ್ ಜನ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನೀವುಗಳು ಯಾರು ನಮ್ಮ ಊರೊಳಗಡೆ ಬರೋ ಹಾಗಿಲ್ಲ. ಬೇರೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಹೋಗಿ. ನೋಡಿ, ನ್ಯಾಯಾಲಯನೇ ಬಂಗಾರಿಯವರು ನಿರಪರಾಧಿ, ಇದೆಲ್ಲ ಅವ್ರಿಗೆ ತಿಳಿದೇ ಆಗಿರೋ ತಪ್ಪು ಅಂತ ನಿರ್ಧಾರ ಮಾಡಾಗಿದೆ. ನಿಮಗೆ ಯಾವ ಹಕ್ಕು ಇಲ್ಲ. ಸರಿ ರೀ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗುತ್ತೆ. ನೋಡಮ್ಮ ಪೊಲೀಸಮ್ಮ, ನೀನು ಮಾಜಿ ಪೊಲೀಸ್ ಅನ್ನೋದು ಗೊತ್ತು, ನಿನಗೆ ಕಾನೂನು ಗೊತ್ತಿದೆ ಅಂತಲೂ ಗೊತ್ತು. ಆದರೆ ಒಂದು ಊರು ಅಂತಂದ ಮೇಲೆ ಅಲ್ಲಿ ಗುರು ಹಿರಿಯರು ಅನ್ನೋ ಕಾನೂನು ಇರುತ್ತೆ, ಅದನ್ನು ಮೀರೋ ಹಾಗಿಲ್ಲ. ಅರ್ಥ ಆಯ್ತಾ? ನ್ಯಾಯಾಲಯ ಏನು ಬೇಕಾದರೂ ತೀರ್ಮಾನ ಕೊಟ್ಟಿರಲಿ, ಆದರೆ ಊರಿನವರಾಗಿ ಕೆಲವೊಂದು ತೀರ್ಮಾನ ತಗೊಳ್ಳೋ ಹಕ್ಕು ನಮಗೂ ಇದೆ. ಇದು ನನ್ನೂರು, ನಾನು ಹುಟ್ಟು ಬೆಳೆದೂರು. ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅದು ಯಾರು ತಡಿತಾರೋ ನಾನು ನೋಡೇ ಬಿಡ್ತೀನಿ. ಅದು ಹೇಗೆ ನೀನು ಒಳಗಡೆ ಬರ್ತೀನಿ ಅಂತ ನಾನು ನೋಡ್ತೀನಿ. ನಮ್ ತಾತ ಇಲ್ಲ ಅಂದ್ರೆ ನಿನ್ನ ಅಮ್ಮನವ್ರೇನು ಇಲ್ಲ. ಆದ್ರೆ ಅಮ್ಮನವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ನ ಅಮ್ಮನವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀಯ? ಮಾತಾಡ್ ನೋಡು, ತೋರಿಸ್ತೀನಿ ಏನಾಗತ್ತೆ ಅಂತ. ನಿನ್ನ ಅಮ್ಮನವ್ರು ಅತ್ಗೆ ಇಲ್ಲಿ ನೋಡಿ. ಏನಿದು? ಏನತ್ಗೆ ನೀವು ಏನಿದು ಅಂತ ನನ್ನೇ ಕೇಳ್ತಿರಲ್ಲ. ಇದನ್ನ ಬೆಂಗಳೂರಿಂದ ನೀವೇ ತಾನೇ ನಂಗೆ ತಂದಿರೋದು. ಕವನ ಇದೇನ್ ಸಿಕ್ತು ನಿನ್ಗೆ? ಹಿತ್ಲಲ್ಲಿ ಅತ್ಗೆ, ಗಿಡದ ಮೇಲೆ ಬಿದ್ದಿತ್ತು. ಫೋಟೋಗ್ರಾಫರ್ ಸಂತೋಷ್ ಅವರು ನಿಮ್ಮ ತಂಗಿಗೆ ಟಾರ್ಚರ್ ಕೊಡ್ತಿದ್ರು ಅಂತ ನೀವು ಹೋಗಿ ವಾರ್ನ್ ಮಾಡಿದ್ರಂತೆ. ಹೌದು ಮೇಡಮ್, ನಮ್ಮ ಮನೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟರೆ ವಾರ್ನ್ ಮಾಡದೆ ವಿಶ್ ಮಾಡೋಕ್ಕಾಗುತ್ತಾ? ಓನ್ಲಿ ವಾರ್ನ್ ಮಾಡಿದರೆ ಪರವಾಗಿಲ್ಲ, ಆದರೆ ಕೊಲೆ ಮಾಡಿದರೆ? ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳ್ತೀನಿ, ಆದರೆ ನಿಜಾನೇ ಹೇಳಬೇಕು. ನಿಮಗೆ ಗಾಂಜಾ ಸೇದ ಅಭ್ಯಾಸ ಇದೆಯಾ? ಏನು ಮಾಡಲಿ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಈಗ ಸುಮ್ಮನೆ ಗೊತ್ತು ಗೊರಿ ಇಲ್ಲದೆ ಸುತ್ತಾಡ್ತಾ ಇದ್ರೆ ಅಮೃತ ಅವರು ನನ್ನ ಕೈ ತಪ್ಪು ಹೋಗೋದು ಗ್ಯಾರಂಟಿ. ಇಮಿಡಿಯೇಟ್ ಆಗಿ ಅಂಡಮಾನ್ಗೆ ಹೊರಡಲೇಬೇಕು. ನಾನು ನಾಳೆ ಬೆಳಿಗ್ಗೆನೇ ಅಂಡಮಾನಿಗೆ ಬರ್ತಾ ಇದ್ದೀನಿ ಕಣೋ. ಅಲ್ಲಿ ನನಗೆ ನಿನ್ನ ಸಹಾಯದ ಅಗತ್ಯ ತುಂಬಾ ಇದೆ. ನಿಮ್ಮ ಬಗ್ಗೆ ತಿಳ್ಕೊಬೇಕು ರಾಮು ಅವರೇ. ನಿಮ್ಮ ಹೆಂಡತಿಯಾಗಿ ನಂಗೆ ಇದನ್ನೆಲ್ಲ ಕೇಳೋ ಹಕ್ಕಿಲ್ವಾ? ಅದ್ರ ಬಗ್ಗೆ ಮಾತಾಡಿದ್ರೇ ಏನಾರ ಕೆಡಕಾಯ್ತದೆ ಅಂತ ದಿಗ್ಲು ನನಗೆ. ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವ, ಮನಸ್ಸಾಗಿದೆಯೋ ಮನಸ್ಸಾಗಿದೆಯೋ ಯಾಕ
ಯಾಕಾಗಿದೆಯೋ ನಾ ಕಾಣೆ. ಗೌರಿ ಹುಟ್ಟಿದ್ದೆಲ್ಲಿ? ಅದು ಧಾರವಾಡಲ್ಲಿ. ಹಾಸ್ಪಿಟ್ಲಲ್ಲ? ಹಾಂ ಹಾಸ್ಪಿಟಲ್ಲೇ, ಅದು ಈಗಿಲ್ಲ, ಮುಚ್ಚೋಗಿದೆ. ಆ ಹಾಸ್ಪಿಟ್ಲ್ ಇತ್ತಾ ಅಂಕಲ್ ಮುಚ್ಚಕ್ಕೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಹಾಸ್ಪಿಟಲ್ ಇಲ್ಲ ಅಂದ್ರೆ ಏನರ್ಥ? ನಿಮ್ ಮಗಳೇ ಅಲ್ಲದವಳನ್ನ ಸುಳ್ಳು ಹೇಳಿ ಬಾಡೆಗೆ ಸೊಸೆ ಮಾಡಿದ್ದಿ. ನಮ್ಮ ಅಕ್ಕವ್ರ ಅಪಹರಣದಲ್ಲಿ ನಿಮ್ದು ಪಾತ್ರ ಇತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡ್ತಾ ಇರಿ, ಸರಿಯಾದ ಸಾಕ್ಷಿ ಸಮೇತ ನಿಮ್ಮ ಎದುರಿಗೆ ಬರ್ತೆ.